ಸ್ನೇಹಿತರೆ ನಮಸ್ಕಾರ. ನಾನು ಕೆಲಸದ ನಿಮಿಷ ಶಿವಮೊಗ್ಗಕ್ಕೆ ಬಂದಿದ್ದೆ. ಯಾಕಂದರೆ ನನ್ನ ಜನ್ಮದಲ್ಲೇ ಮೂಲತಃ ಶಿವಮೊಗ್ಗ ಆಗಿರೋದ್ರಿಂದ ಯಾವುದೇ ಕೆಲಸದ ಮೇಲೆ ಬೆಂಗಳೂರಿಂದ ಶಿವಮೊಗ್ಗ ಬಂದಿದ್ದೆ. ಹಾಗೆಯೇ ಇಲ್ಲಿ ತುಂಬ ಎಲ್ಲ ಅವರವ್ರ ಅಂಗಡಿ ಹಾಕಿರ್ತಕ್ಕಂಥ ಬೋರ್ಡ್ಗಳನ್ನ ನೋಡ್ತಾಯಿದ್ದೀನಿ. ತುಂಬ ಜನ ಸಂಪೂರ್ಣವಾಗಿ ಕನ್ನಡವನ್ನು ಬಳಸಿದ್ದಾರೆ. ಕೆಲವರು 50% ಬಳಸಿದರೆ, ಕೆಲವರು 70% ಬಳಸಿದ್ದಾರೆ, ಕೆಲವರು 40% ಬಳಸಿದ್ದಾರೆ. ಇನ್ನು ಕೆಲವರು ಸಂಪೂರ್ಣ ಕನ್ನಡ ಬೋರ್ಡ್ಗಳನ್ನ ಹಾಕ್ಕೊಂಡು ಆಟ ಆಡೋಂಥವ್ರು ಇದ್ದಾರೆ. ಅಂಥವ್ರಿಗೆ ನಾನೇ ಖುದ್ದಾಗಿ ಹೋಗಿ ಮಾತಾಡಿ ಅವರಿಗೆ ಹೇಳ್ತಾಯಿದ್ದೀನಿ, ದಯವಿಟ್ಟು ಕನ್ನಡ ಬೋರ್ಡ್ಗಳನ್ನ ಹಾಕ್ಕೊಳ್ಳಿ, ಕನ್ನಡ ಮತ್ತು 70% ಕನ್ನಡನ ಬಳಸಿ ಅಂತ ಕೂಡ ಹೇಳ್ತಾಯಿದ್ದೀನಿ. ಅದಕ್ಕೆ ಕೆಲವರು ಒಪ್ಕೊತಿದೆ, ಇಲ್ಲ ಸರ್ ಸದ್ಯದಲ್ಲೇ ನಾವು ಕೂಡ ಚೇಂಜ್ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾಯಿದ್ದಾರೆ. ಸ್ನೇಹಿತರೆ, ಶಿವಮೊಗ್ಗ ಬಂದಿರೋ ಉದ್ದೇಶ ಇಷ್ಟೇ. ಒಂದು ಕರ್ನಾಟಕ ರಾಜ್ಯ ಕನ್ನಡ ನೇಮಾಭಿವೃದ್ಧಿ ಸೌಹಾರ್ದ ಸಹಕಾರ ಸಂಘನ ಒಂದು ಪ್ರಾರಂಭಿಸಬೇಕನ್ನೋ ದೊಡ್ಡ ಉದ್ದೇಶ ಇಟ್ಕೊಂಡು ಶಿವಮೊಗ್ಗ ಬಂದಿದ್ದೀನಿ. ಹಾಗೆಯೇ ನನಗೆ ಗೊತ್ತಿರ್ತಕ್ಕಂಥ ಗೆಳೆಯರನ್ನೆಲ್ಲ ಮೀಟ್ ಮಾಡಿ ಮಾತಾಡ್ತಿದ್ದೀನಿ. ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿದ್ದೆ. ಇದನ್ನು ನಾನು ನನ್ನ ಅಕೌಂಟಲ್ಲಿ ಅಪ್ಡೇಟ್ ಮಾಡ್ತೀನಿ. ಸ್ನೇಹಿತರೆ ನಮಸ್ಕಾರ.